ನಮಸ್ತೆ. ಹರೇ ಕೃಷ್ಣ ಕಲಾ. ಹರೇ ಕೃಷ್ಣ. ಕಲಾ, ಇವಾಗ ನಾವು ಚಾಪ್ಟರ್ 9 ಅಲ್ಲಿ ಇದ್ದೀವಿ. ಕಿಂಗ್ ಇಸ್ ದ ಸಿನೋನಿಮ್ ಆಫ್ ಇಟ್. ಕೆ ನಾಲೆಡ್ಜ್, ಹೈ ಇನ್ಕನ್ಸೀವಬಲ್ ನಾಲೆಡ್ಜ್. ಅಂದ್ರೆ ಇದರಲ್ಲಿ ಬಹಳ ಮುಖ್ಯವಾಗಿದ್ದದ್ದು ದೇವರು. ಅಂದ್ರೆ ದೇವರೇ ಪ್ರತಿಯೊಂದು ಕ್ರಿಯೇಟ್ ಮಾಡಿದ್ರು ಕೂಡ ಅವರುಗಳ ಕಂಟ್ರೋಲ್ ಅಲ್ಲಿ ದೇವರಿಲ್ಲ. ಆದ್ರೆ ದೇವರ ಕಂಟ್ರೋಲ್ ಅಲ್ಲಿ ಅದೆಲ್ಲನು ಕಂಟ್ರೋಲ್ ಮಾಡೋ ಶಕ್ತಿ ಇದೆ. ಅದೇ ರೀತಿ ದೇವರು ಅದ್ಯಾವುದಕ್ಕೂ ಅಟ್ಯಾಚ್ ಆಗಿಲ್ಲ. ಈಸ್ ಡಿಟ್ಯಾಚ್ಡ್ ಫಾರ್ಮ್ ಅಂತ ಹೇಳಿದ್ರಿ. ಸೊ ಹೌದು. ಇವಾಗ ನೆಕ್ಸ್ಟ್ ಏನು? ನೆಕ್ಸ್ಟ್, ಎನ್ ಅಂದ್ರೆ ನಾನ್ ವರ್ಷಿಪ್. ನಾನ್ ವರ್ಷಿಪ್ ಇವಾಗ ಇಷ್ಟು ಗ್ರಹಿಸ್ಕೊಳಕ್ ಆಗದೆ ಇರೋದು, ಪೂರ್ತಿ ಅರ್ಥ ಆಗದಿರೋ ವಿಷಯಗಳು, ತನ್ನ ಒಂದು ಆಧ್ಯಾತ್ಮಿಕ ಆ ಆ, ಏನ್ ನೇಚರ್ ಇದೆಯೋ ಕೃಷ್ಣ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ ಮೇಲೇನು ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾರೆ, ಫೂಲ್ಸ್ ಇದ್ದಾರೆ ಕೆಲವೊಬ್ರು. ನನ್ನನ್ನ ನನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದಿರೋರು ಇದ್ದಾರೆ. ನನ್ನನ್ನ ನಾನು ಮನುಷ್ಯನ ತರ ಬಂದಿದ್ದೀನಿ ಅಂತ ಮನುಷ್ಯ ಅಂತ ಅನ್ಕೋತಾರೆ. ರೈಟ್, ಮನುಷ್ಯ ಅಂತ ಅನ್ಕೊಂಡು ಇವನು ಬಾರಿ ನಾರ್ಮಲ್ ಮನುಷ್ಯ ಇವನು ಅಂತ ಹೇಳಿ ಅರ್ಥ ಮಾಡ್ಕೊಳಲ್ಲ ನನ್ನನ್ನ. ಯಾಕೆಂದ್ರೆ ಎಷ್ಟೋ ಜನರಿಗೆ ಆ ಭಗವಂತ ಮನುಷ್ಯನ ರೂಪದಲ್ಲಿ ಬರೋದು ಅದೇನು, ಹಾಗಾದ್ರೆ ಆಮ್, ಒಂದಾ ಮನುಷ್ಯ ರೂಪ ಅನ್ನೋದು ಗ್ರೇಟು, ಅಥವಾ ಭಗವಂತ ಅನ್ನೋದು ಲಿಮಿಟೆಡ್ ಟು ಮನುಷ್ಯ ರೂಪ, ಆ ಥರ ಅನ್ಕೋತಾರೆ. ವಾ ಆ ಆ ಥರ ಅಲ್ಲ, ನೋಡೋದಕ್ಕೆ ಮನುಷ್ಯನ ರೂಪದಲ್ಲಿದ್ದರೂ ಕೃಷ್ಣನ ಪ್ರತಿಯೊಂದು ಅಂಗದ ಮಹತ್ವ ಏನಿದೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದೆ ನಾನು. ಇನ್ನು ಕೆಲವರು ಇದ್ದಾರೆ, ಇನ್ನು ಕೆಲವರು ಏನ್ ಮಾಡ್ತಾರೆ, ಪ್ರ ಏನ್ ಹೇಳ್ತೀವಿ, ಭಗವಂತ ತುಂಬಾ ರೂಪಗಳಲ್ಲಿದ್ದಾನೆ. ಅಂದ್ರೆ ಆ ಎಷ್ಟೊಂದು ದೇವತೆಗಳ ರೂಪಗಳಿದ್ದಾನೆ ಅವನು. ಏನು ಮತ್ಸ್ಯಾವತಾರ, ಕೂರ್ಮಾವತಾರ, ಆ ಥರ ಎಲ್ಲ ಹೇಳ್ತೀವಿ. ಅಥವಾ ಇಂದ್ರ, ಚಂದ್ರನಾಗಿದ್ದಾನೆ, ಸೂರ್ಯನಾಗಿದ್ದಾನೆ ಅಂತ ಹೇಳಿ ಆ ಆ ಥರ ದೇವತೆಗಳನ್ನ ದೇವತೆಗಳನ್ನ ಅವರೆಲ್ಲರೂ ನಾವು ನಮಗೆ ಪೂಜಾರ್ಹರೇ, ಪೂಜೆಗೆ ಅರ್ಹರು. ಸೊ ಪ್ರತಿಯೊಂದೂ ಆ ಪ್ರತಿಯೊಂದು ರೂಪ ಕೂಡ ಭಗವಂತಾನೆ ಅಂತ ಅನ್ಕೋತಾರೆ. ಆಯ್ತಾ. ಇನ್ನು ಕೆಲವರು ಆ ಅವರಿಗೆ ಈ ಜಗತ್ತೇ ಗ್ರೇಟ್. ಅಂದ್ರೆ ಜಗತ್ತಲ್ಲಿ ಎಷ್ಟು ವಿಸ್ಮಯಕರವಾದ ವಿಷಯಗಳಿದೆ, ಆಶ್ಚರ್ಯಕರವಾದ ವಿಷಯಗಳಿದೆ. ಹಾಗಾದ್ರೆ ಇಷ್ಟು ವಿಸ್ಮಯಕರ ಆಶ್ಚರ್ಯಕರ ವಿಷಯಗಳಿರೋದು ಈ ಜಗತ್ತೇ ಭಗವಂತ ಅಂತ ಹೇಳಿ ಜಗತ್ತನ್ನೇ ಪೂಜೆ ಮಾಡ್ತಾರೆ. ಈ ಎಲ್ಲ ಮೂರು ತರ ಜನ ಏನ್ ಮಾಡ್ತಾರೆ, ಒಬ್ರು ಮನುಷ್ಯನ ತರ ಇರ್ತಾರಲ್ಲ, ಹಾಗಾದ್ರೆ ಇವ್ರು ದೇವರಲ್ಲ. ಇನ್ನೊಬ್ರು ಆ ದೇವತೆಗಳೆಲ್ಲರೂ ದೇವರೇ, ಸುಪ್ರೀಂ ಪರ್ಸನಾಲಿಟಿ ಅಂತ ಅನ್ಕೋತಾರೆ, ಆ ಥರ. ಇನ್ನು ಮೂರನೇವರು ಇದೆಲ್ಲ ಏನಿಲ್ಲ, ಜಗತ್ತೇ ಗ್ರೇಟು ಅಂತ ಹೇಳಿ ಜಗತ್ತನ್ನೇ ಪೂಜೆ ಮಾಡ್ತಾರೆ. ಈ ಮೂರು ಥರದ ಜನ ಏನ್ ಮಾಡ್ತಾರೆ, ಆಕ್ಚುಲ್ ಪರ್ಸನಾಲಿಟಿಯಾಗಿ ಬಂದಿರೋ ಕೃಷ್ಣನನ್ನ ಸೈಡ್ ಸೈಡ್ ಟ್ರ್ಯಾಕ್ ಮಾಡ್ಬಿಡ್ತಾರೆ. ಅಂದ್ರೆ ಯಾಕೆ, ಫೇಸ್ ಟು ಫೇಸ್ ಇದೀವಲ್ಲ, ಆ ಫೇಸ್ ಟು ಫೇಸ್ ಇದ್ರೆ ಇವ್ರೇನ್ ಗ್ರೇಟ್ ಇರಲ್ಲ ಮೋಸ್ಟ್ಲಿ ಅಂತ ಹೇಳಿ ಬಿಟ್ಬಿಡ್ತಾರೆ. ಅಂದ್ರೆ ಫೇಸ್ ಟು ಫೇಸ್ ನೋಡೋರ ಹತ್ರ ಇವ್ರು ಗ್ರೇಟ್ ಆಗಿರಬಹುದು, ಇವ್ರ ಜೊತೆಗೆ ರಿಲೇಶನ್ಶಿಪ್ ಇಟ್ಕೋಬಹುದು ಅನ್ನೋದನ್ನ ಅದು ಅರಿವೇ ಆಗೋದಿಲ್ಲ ಅವರಿಗೆ. ಆಮೇಲೆ ಎಷ್ಟೋ ಜನ ಅನ್ಕೋತಾರೆ, ಎಲ್ಲಾನು ಲೈಕ್ ಏನೇ ಪೂಜೆ ಮಾಡು, ನಾನು ಜಗತ್ತನ್ನೇ ಪೂಜೆ ಮಾಡ್ತೀನಿ ಅಥವಾ ದೇವತೆಗಳನ್ನ ಪೂಜೆ ಮಾಡ್ತೀನಿ, ಏನೇ ಪೂಜೆ ಮಾಡಿದ್ರು ನಾನೆಲ್ಲ ಏನೇ ಮಾಡು ಎಲ್ಲ ಹೋಗಿ ಸೇರೋದು ಒಂದೇ ಕಡೆಗೆ ಅಂತ. ಆದ್ರೆ ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾರೆ, ಆ ಥರ ಅಲ್ಲ. ಯಾರು ದೇವತೆಗಳನ್ನ ಪೂಜೆ ಮಾಡ್ತಾರೋ ಆ ದೇವತೆಗಳ ಲೋಕಕ್ಕೆ ಹೋಗ್ತಾರೆ, ಅವ್ರ ಮಧ್ಯೆ ಹೋಗಿ ಬಾಳ್ತಾರೆ. ಯಾರು ಭೂತಗಳನ್ನ, ಪ್ರೇತಗಳನ್ನ ಅಥವಾ ಆ ಥರ ಇದನ್ನ ಪೂಜೆ ಮಾಡ್ತಾರೋ ಅವರು ಭೂತಗಳ ಪ್ರೇತಗಳ ಮಧ್ಯೆ ಹೋಗಿ ಬಾಳ್ತಾರೆ. ಯಾರು ಪಿತೃಗಳನ್ನ, ಆನ್ಸಿಸ್ಟರ್ಸ್ನ, ನಮ್ಮ ಮುಂಚೆ ಇದ್ದಿದ್ದವರ ಅವ್ರನ್ನ ಪೂಜೆ ಜಾಸ್ತಿ ಮಾಡ್ತಾರೋ ಆ ಪಿತೃಗಳ ಲೋಕದಲ್ಲಿ ಪಿತೃಗಳಾಗಿ ಅಲ್ಲಿ ಹೋಗಿ ಬಾಳ್ತಾರೆ. ನನ್ನನ್ನ ಪೂಜೆ ಮಾಡೋರು, ನನ್ನನ್ನ ವರ್ಷಿಪ್ ಮಾಡೋರು, ನನ್ನ ಬಗ್ಗೆ ಮೆಡಿಟೇಟ್ ಮಾಡೋರು ನನ್ನ ಹತ್ರ ಬರ್ತಾರೆ ಅಂತ ಕ್ಲಿಯರ್ ಆಗಿ ಎಲ್ಲ ಡಿಸ್ಟಿಂಕ್ಷನ್ ಅನ್ನು ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾರೆ. ಹ್ಮ್. ಹ್ಮ್. ಈ ಪಾರ್ಟ್ ಅಲ್ಲಿ ಈ ಶ್ಲೋಕಗಳು 11 ಮತ್ತು 25 ನಾನು ತುಂಬಾ ಶಾರ್ಟ್ ಆಗಿ ಹೇಳಿದ್ದೀನಿ. ಪ್ರತಿಯೊಂದು ಶ್ಲೋಕದಲ್ಲೂ ತುಂಬಾ ಗಹನವಾದ ಅರ್ಥಗಳಿದೆ, ತುಂಬಾ ಗಹನವಾದ ಅರ್ಥಗಳಿದೆ. ಸೊ ಅದನ್ನ ನಾನೇನ್ ಹೇಳ್ತೀನಿ, ಎಂಕರೇಜ್ ಮಾಡ್ತೀನಿ. ನೀವು ಅಷ್ಟೇ, ಬೇರೆಯವರು ಅಷ್ಟೇ, ಈ ವಿಡಿಯೋ ನೋಡೋರು ಅಷ್ಟೇನೆ, ಅದನ್ನ ಹೋಗಿ ಭಗವದ್ಗೀತೆಯಲ್ಲಿ ಡೀಟೇಲ್ ಆಗಿ ಓದಿ, ಆವಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ. ಓಕೆ, ಅದರಲ್ಲಿ ಇವಾಗ 3 ಇಂಪಾರ್ಟೆಂಟ್ ಶ್ಲೋಕಗಳ ಬಗ್ಗೆ ಮಾತ್ರ ನಾವು ರಿಸೈಟು ಮಾಡೋಣ, ಅದರ ಅರ್ಥನೂ ಹೇಳ್ತೇನೆ. ಯಾಕಂದ್ರೆ ಇದು 3 ತುಂಬಾ 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 ಇಂಪಾರ್ಟೆಂಟ್. ಈ ವಿಷಯನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ಮೋಸ್ಟ್ ಆಫ್ ಥಿಂಗ್ಸ್ ಬಂದ್ಬಿಟ್ಟಂಗೆ. ಓಕೆ, ಏನು ಫಸ್ಟ್ ಶ್ಲೋಕ, ಶ್ಲೋಕ ನಂಬರ್ 13.
ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಕೃಷ್ಣ, ಯಾರು ಈ ತರ ನನ್ನನ್ನು ರಿಜೆಕ್ಟ್ ಮಾಡಲ್ವೋ, ಅಂದ್ರೆ ಮೂರು ತರದ ಜನ ಹೇಳಿದೆ, ಯಾರು ನನ್ನನ್ನ ಈ ಪರ್ಸನಲ್ ಫಾರ್ಮ್ ಅಲ್ಲಿ ನೋಡಿ ಅದನ್ನ ರಿಜೆಕ್ಟ್ ಮಾಡ್ತಾರೆ, ಅಂಥವ್ರು ಇಲ್ಲದೆ ಬೇರೆಯವರು ಇರ್ತಾರಲ್ವಾ, ಆ ಮಹಾತ್ಮರು ಹೇಗೆ ಅವರೆಲ್ಲ ನನ್ನ ಒಂದು ದೈವಿ ಪ್ರಕೃತಿಯ ಆಶ್ರಯದಲ್ಲಿರ್ತಾರೆ. ಅಂದ್ರೆ ನಾ ಬೇರೆ ಒಂದು ಪ್ರಕೃತಿ ಇದೆ, ನಾವು ಭೌತಿಕ ಪ್ರಕೃತಿ ಇದೆ ಅಲ್ವಾ, ನಾವ್ ಏನೇನ್ ಮಾಡ್ತೀವೋ ಅದರ ಪ್ರೊಟೆಕ್ಷನ್ ಅಲ್ಲಿ ನಾವಿರ್ತೀವಿ, ಅದರ ಅಕಾರ್ಡಿಂಗ್ಲಿ ನಾವು ಮಾಡ್ತಿರ್ತೀವಿ. ಆದ್ರೆ ಆ ಈ ತರ ಅಲ್ಲದೆ ಕೃಷ್ಣನ ಪರ್ಸನಲ್ ಫಾರ್ಮ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ವರ್ಷಿಪ್ ಮಾಡೋರ್ಗೆ ಅವರು ನನ್ನ ದೈವಿ ಪ್ರಕೃತಿಯ ಒಂದು ಆಶ್ರಯದಲ್ಲಿ ಇರ್ತಾರೆ. ಅವರು ಸದಾ ನನ್ನ ಭಕ್ತಿಯಲ್ಲಿ ತೊಡಗಿರ್ತಾರೆ. ಯಾಕೆ ಅಂದ್ರೆ ಅವರಿಗೆ ನಾನೇ ಸುಪ್ರೀಂ ಪರ್ಸನಾಲಿಟಿ ಅಂತ ಗೊತ್ತು, ನಾನೇ ಸ್ಟಾರ್ಟಿಂಗ್ ಸೋರ್ಸ್, ನಾನೇ ನಾನೇ ಮೂಲ, ನಾನೇ ಅಂತ್ಯ, ನಾನು ಮುಗಿಯೋದೇ ಇಲ್ಲ ಅನ್ನೋದು ಅವ್ರು ಕ್ಲಿಯರ್ ಆಗಿ ಗೊತ್ತಿರೋದ್ರಿಂದ ಅವ್ರು ನನ್ನ ಭಕ್ತಿಯಲ್ಲಿ ಮಾಡೋದ್ರಿಂದ ಅವರು ನನ್ನ ಆಶ್ರಯದಲ್ಲಿರ್ತಾರೆ ಅಂತ ಹೇಳಿ ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾರೆ. ಅದನ್ನ ಇವಾಗ ರಿಸೈಟ್ ಮಾಡೋಣ. ಮಹಾತ್ಮಾನಸ್ತು ಮಾಂ ಪಾರ್ಥ ಮಹಾತ್ಮಾನಸ್ತು ಮಹಾತ್ಮಾನಸ್ತು ಮಾಂ ಸಾರಿ ಪರವಾಗಿಲ್ಲ. ಮಹಾತ್ಮಾನಸ್ತು ಮಾಂ ಪಾರ್ಥ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಂ ಆಶ್ರಿತಃ ದೈವೀಂ ಪ್ರಕೃತಿಂ ಆಶ್ರಿತಃ ಭಜಂತಿ ಅನನ್ಯಮನಸೋ ಭಜಂತಿ ಅನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಜ್ಞಾತ್ವಾ ಭೂತಾದಿಮ ಅವ್ಯಯಂ. ಅದರ ಅರ್ಥ ನಾನು ನಿಮಗೆ ಹೇಳಿದೆ ಅಲ್ವಾ. ಅಂತಹ ಮಹಾತ್ಮರು ಹೇಗೆ ಪೂಜೆ ಮಾಡ್ತಾರೆ, ಅವ್ರು ಹೇಗೆ ಭಗವಂತನ ದೈವಿ ಪ್ರಕೃತಿ ಆಶ್ರಯದಲ್ಲಿರ್ತಾರೆ ಅಂತ. ನೆಕ್ಸ್ಟ್ ಶ್ಲೋಕ ನಂಬರ್ 17. ಓಕೆ, ಶ್ಲೋಕ ನಂಬರ್ 17 ಅಲ್ಲಿ ಏನ್ ಹೇಳ್ತಾರೆ ಕೃಷ್ಣ, ಈ ಜಗತ್ತಿಗೆ ನಾನೇ ತಂದೆ, ನಾನೇ ತಾಯಿ, ನಾನೇ ಆಧಾರ, ನಾನೇ ತಾತ ಕೂಡ. ನಾನು ಈ ಈ ನಾಲೆಜ್ ಎಲ್ಲ ಪಡೆಯಕ್ಕೆ ಹೋಗ್ತೀವಲ್ವಾ, ಆ ನಾಲೆಜ್ ಏನಕ್ಕೋಸ್ಕರ, ನಾಲೆಜಿನ ಗೋಲ್ ಏನಿದೆಯೋ ಅದು ನಾನು. ಆಮೇಲೆ ನಾನು ಪರಮ ಅಂದ್ರೆ ಪ್ಯೂರಿಫೈಯರ್. ಇವಾಗ ನಾವು ನೀರನ್ನ ಪ್ಯೂರಿಫೈಯರ್ ಅಂತೀವಿ, ಯಾಕಂದ್ರೆ ಎಂಥ ಒಂದು ಕೊಳೆನದು ಕ್ಲೀನ್ ಮಾಡುತ್ತದು. ಸೂರ್ಯನನ್ನ ಒಂದು ಪ್ಯೂರಿಫೈಯರ್ ಅಂತ ಹೇಳಿ ಎಂಥ ಒಂದು ಸ್ಮೆಲ್ಲನ್ನಾದ್ರೂ ಅದು ಕ್ಲೀನ್ ಮಾಡಿಬಿಡುತ್ತೆ. ಆ ಥರ ಭಗವಂತ ಅನ್ನೋದು ಅವನು ತುಂಬಾ ಪರಮ ಪವಿತ್ರವಾದವನು, ಬೇರೆಯವರನ್ನ ಪವಿತ್ರ ಮಾಡಿಬಿಡ್ತಾನೆ. ಆಮೇಲೆ ಆ ಓಂಕಾರ ಅನ್ನೋದು ನಾನು. ಋಗ್ವೇದ, ಸಾಮವೇದ, ಯಜುರ್ವೇದ ಎಲ್ಲ ವೇದಗಳು ನಾನೇ ಅಂತ ಹೇಳಿ ಕೃಷ್ಣ ಹೇಳ್ತಾರೆ. ಓಕೆ, ಅದರ ಶ್ಲೋಕವನ್ನು ನಾವಿವಾಗ ರಿಸೈಟ್ ಮಾಡೋಣ. ಪಿತಾಹಂ ಅಸ್ಯ ಜಗತೋ ಪಿತಾಹಂ ಅಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ಮಾತಾ ದಾತಾ ಪಿತಾಮಹಃ ವೇದ್ಯಂ ಪವಿತ್ರಂ ಓಂಕಾರ ವೇದ್ಯಂ ಪವಿತ್ರಂ ಓಂಕಾರ ಋಕ್ಸಾಮ ಯಜುರೇವ ಚ. ಋಕ್ ಸಾಮ ಯಜುರೇವ ಚ. ಆಯ್ತಾ. ಸೊ ಈ ನಾನು ಹೇಳ್ತಾರ, ಯಾವಾಗಲೂ ಹೇಳ್ತಾರ, ಒಂದು ಶ್ಲೋಕದ ಅರ್ಧ ಕಾಲ್ಭಾಗ ತಗೊಂಡು ನೀವು ಅದನ್ನ ತಲೆಲಿಟ್ಕೊಂಡು ನಿಮ್ ಜೀವನನ ನಡೆಸಿದ್ರು ಕೂಡ ನಿಮ್ ಜೀವನ ಫುಲ್ ಚೇಂಜ್ ಆಗೋಗುತ್ತೆ. ಆ ಥರ ಇದು. ಯಾರಿಗೆ ತಂದೆ ಇಲ್ಲ ಅಂತ ಅನ್ಕೋತಿರೋ, ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾರೆ, ನಾನೇ ತಂದೆ ಈ ಜಗತ್ತಿಗೆಲ್ಲ ಅಂತ. ಸೊ ಭಗವಂತನನ್ನ ತಂದೆಯಾಗಿ ನೆನೆಸ್ಕೊಂಡು ಬದುಕ್ಬೋದು, ಆರಾಮಾಗಿ ಬದುಕ್ಬೋದು, ಸಂತೋಷವಾಗಿ. ನೆಕ್ಸ್ಟ್ ಶ್ಲೋಕ ನಂಬರ್ 22, ಇಂಪಾರ್ಟೆಂಟ್ ಶ್ಲೋಕ. ಏನ್ ಹೇಳ್ತಾರೆ ಈ ಶ್ಲೋಕದಲ್ಲಿ ಅಂದ್ರೆ, ನನ್ನನ್ನ ಭಜನೆ ಮಾಡೋದು, ನನ್ನನ್ನ ಚಿಂತನೆ ಮಾಡೋ ಆಧಾರ ಭಕ್ತರಿಗೆ, ಸದಾಕಾಲ ನನ್ನ ಒಂದು ಸ್ವರೂಪದ ಮೇಲೆ ಮೆಡಿಟೇಟ್ ಮಾಡೋರ್ಗೆ, ಸದಾಕಾಲ ನನ್ನನ್ನೇ ಇದು ಮಾಡೋರ್ಗೆ ತುಂಬಾ ಇಂಪಾರ್ಟೆಂಟ್. ಏನಂದ್ರೆ ಅವ್ರ ಹತ್ರ ಏನಿಲ್ವೋ ಅದನ್ನ ನಾನು ಕ್ಯಾರಿ ಮಾಡಿ ತಗೊಂಡು ಬಂದು ಕೊಡ್ತೇನೆ. ಅವ್ರ ಹತ್ರ ಏನಿದೆಯೋ ಅದನ್ನ ನಾನು ಕಾಪಾಡ್ತೀನಿ. ಇದನ್ನ ಪ್ರೂವ್ ಮಾಡೋದಿಕ್ಕೆ ಅಷ್ಟು ಲೀಲೆಗಳನ್ನ ಕೃಷ್ಣ ಆಲ್ರೆಡಿ ಎಷ್ಟು ಡಿವೋಟಿಗಳ ಭಕ್ತರ ಜೀವನದಲ್ಲಿ ಮಾಡಿದ್ದಾರೆ.
ಅವ್ರ ಹತ್ರ ಏನಿಲ್ವೋ, ಒಂದು ತುಕಾರಾಮ್ ಆಗಿರಬಹುದು ಅಥವಾ ಎಷ್ಟೋ ಡಿವೋಟೀಸ್ಗೆ ಅವ್ರ ಹತ್ರ ಏನಿಲ್ವೋ ತಂದು ಕೊಡ್ತಾರೆ, ತಂದು ಅವ್ರು ಸ್ವಯಂ ಆಗಿ ತಂದು ಕೊಡ್ತಾರೆ. ಕೃಷ್ಣ ಹೇಳಿದ್ರಲ್ವಾ, ಈ ಜಗತ್ತಿಗೆಲ್ಲ ನಾನು ಏನು ಎಲ್ಲ ಸೃಷ್ಟಿ ಮಾಡಿದ್ದಾನೇನೆ, ಬಟ್ ನಾನು ಯಾವ್ದ್ರ ಮೇಲೆ ಅಟ್ಯಾಚ್ ಇಲ್ಲ ಅಂತ, ಯಾವ ಕೆಲಸನೂ ನನ್ನ ಬೈಂಡ್ ಮಾಡೋದಿಲ್ಲ ಅಂತ ಅಲ್ವಾ. ಆದ್ರೆ ಅವರು ಬಂದು ಭಕ್ತರಿಗೋಸ್ಕರ ಬಂದು ಮಾಡ್ತಾರೆ, ಬಂದು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಅರ್ಜುನನಿಗೆ ಕೂಡ ಇವಾಗ ಈ ಒಂದು ಸಿನಾರಿಯಲ್ಲೂ ಕೂಡ ಅರ್ಜುನನ ರಥದ ಸಾರಥಿಯಾಗಿ ಬಂದಿದ್ದಾರೆ. ಈ ಕೆಲಸನೇ ಮಾಡ್ಬೇಕಾಗಿಲ್ಲ, ಕೃಷ್ಣ ಯುದ್ಧನೇ ಮಾಡ್ಬೇಕಾಗಿಲ್ಲ. ಕೃಷ್ಣ ಅನ್ಕೊಂಡ್ರೆ ಟಕರ್ ಅಂತ ಎಲ್ಲರೂ ಸಂಹಾರ ಆಗೇ ಹೋಗ್ತಾರೆ. ಅವರು ಬಂದು ರಥದ ಸಾರಥಿಯಾಗಿ ಬರುವ ನೆಸೆಸಿಟಿನೇ ಇಲ್ಲ. ಆ ಥರ ಕೃಷ್ಣ ಸ್ವಯಂ ಆಗಿ ತಂದು ಕೊಡ್ತಾರೆ. ಆಮೇಲೆ ಭಕ್ತರ ಹತ್ರ ಆಲ್ರೆಡಿ ಇರೋದನ್ನ ಚೆನ್ನಾಗಿ, ಅಷ್ಟು ಚೆನ್ನಾಗಿ ಕಾಪಾಡ್ತಾರೆ. ಇದು ನನ್ನ ಜೀವನದಲ್ಲಿ ಅಷ್ಟು ಸಾರಿ ನಡೆದಿದೆ, ಅಷ್ಟು ಸಾರಿ ನಡೆದಿದೆ. ನನ್ನ ಹತ್ರ ಇರೋದನ್ನ ಹೇಗೆ ಕಾಪಾಡಬೇಕು ಅನ್ನೋದು, ನಾನು ಏನಾದರೂ ಮಾಡಿದ್ರೆ ಅದು ಹೊಟ್ಟೋಗ್ತಿತ್ತು, ಬಟ್ ಅದನ್ನ ಅದನ್ನ ಆಗದೆ ಅದನ್ನ ಕಾಪಾಡಿದ್ದಾರೆ ಕೃಷ್ಣ. ರೈಟ್. ಸೊ ಅದನ್ನ ಈ ಶ್ಲೋಕವನ್ನ ನಾವು ರಿಸೈಟ್ ಮಾಡೋಣ. ಅನನ್ಯಾಶ್ಚಿಂತಯಂತೋ ಮಾಂ ಅನನ್ಯಾಶ್ಚಿಂತಯಂತು ಮಾಂ ಯೇ ಜನಾಃ ಪರ್ಯುಪಾಸತೆ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯೋಗಕ್ಷೇಮಂ ವಹಾಮ್ಯಹಂ. ಏನು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಅನನ್ಯಾಶ್ಚಿಂತಯಂತೋ ಅಂದ್ರೆ ವಿತೌಟ್ ಡಿವಿಯೇಷನ್, ವಿತೌಟ್ ಓಕೆ ಭಗವಂತ ಕೃಷ್ಣನನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ, ಆ ಥರ ಒಂದು ವಿತೌಟ್ ಡಿವಿಯೇಷನ್ ಭಕ್ತಿ ಮಾಡೋರಿಗೆ ಅಂತ ಕ್ಲಿಯರ್ ಆಗಿ ಕೃಷ್ಣ ಎಕ್ಸ್ಪ್ಲೇನ್ ಮಾಡ್ತಾರೆ. ನೀನೊಂದೇ ನನಗೆ ದಾರಿ, ನೀನೊಂದೇ ನನಗೆ ಶೆಲ್ಟರ್, ನಿನ್ನ ಹತ್ರನೇ ಆಶ್ರಯ ಪಡೆಯೋದು, ನಾನು ಬೇರೆ ಯಾರೂ ಬೇಡ, ಬೇರೆ ಏನೂ ಬೇಡ. ಆ ಥರ ಭಕ್ತಿ ಮಾಡೋರಿಗೆ ನಾನೇ ತಂದು ಕೊಡ್ತೇನೆ ಅಂತ ಹೇಳ್ತಾರೆ. ರೈಟ್. ಓಕೆ. ಸೊ ಇದು ನಾನ್ ವರ್ಷಿಪ್ ಏನಕ್ಕೆ ಮಾಡ್ತಾರೆ ಜನ, ಕೃಷ್ಣನ ಪರ್ಸನಲ್ ಫಾರ್ಮ್ನ ಏನಕ್ಕೆ ನಾನ್ ವರ್ಷಿಪ್ ಏನಕ್ಕೆ ಮಾಡ್ತಾರೆ, ಆತರ ಕೃಷ್ಣ ಪರ್ಸನಲ್ ಫಾರ್ಮ್ನ ವರ್ಷಿಪ್ ಮಾಡೋರಿಗೆ ಏನೇನೆಲ್ಲ ಮಾಡ್ತಾರೆ, ಹೇಗಿರುತ್ತೆ ಅವ್ರ ಜೀವನ ಅನ್ನೋದನ್ನ ಕೃಷ್ಣ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಕ್ರೋನಮ್ದು ನೆಕ್ಸ್ಟ್ ಲೆಟರ್ ನೋಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ.